ಬನ್ನಿ ಇಂದಿನ ವಿಡಿಯೋದಲ್ಲಿ ಭಾಗಾಕಾರ ಲೆಕ್ಕಗಳನ್ನು ಬಿಡಿಸುವಾಗ ಆಗುವಂಥ ಕಷ್ಟಗಳನ್ನು ಸುಲಭವಾಗಿ ಯಾವ ರೀತಿ ಬಿಡಿಸೋದು ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈಗ 4 ಅಂಕಿಯ ಸಂಖ್ಯೆಯನ್ನು 1 ಅಂಕಿಯಿಂದ ಯಾವ ರೀತಿ ಭಾಗಾಕಾರ ಮಾಡೋದನ್ನು ಅನ್ನೋದು ನೋಡೋಣ. ಬನ್ನಿ, ಈಗ ಲೆಕ್ಕವನ್ನು ಹಚ್ಕೊಂಡಿದ್ದೀವಿ. ಈಗ ನಾವು ಭಾಗಾಕಾರವನ್ನು ಮಾಡಬೇಕಾದ್ರೆ ಮೊದಲ ಹಂತ ಏನಪ್ಪ ಅಂದರೆ ಗರಿಷ್ಠ ಸ್ಥಾನ ಬೆಲೆಗಳಿಂದ ನಾವೇನು ಮಾಡಬೇಕು, ಭಾಗಾಕಾರವನ್ನು ಪ್ರಾರಂಭಿಸಬೇಕು. ಗುಣಾಕಾರ, ಕೂಡಿಸೋದು, ಕಡಿಯೋದ್ರಲ್ಲಿ ನಾವು ಬಿಡಿ ಸ್ಥಾನದಿಂದ ಮಾಡ್ತೇವೆ. ಇದರಲ್ಲಿ ನಾವು ಗರಿಷ್ಠ ಸ್ಥಾನದಿಂದ ನಾವೇನು ಮಾಡಬೇಕಾಗುತ್ತೆ, ಲೆಕ್ಕವನ್ನು ಬಿಡಿಸಲು ಪ್ರಾರಂಭಿಸಬೇಕಾಗುತ್ತೆ. ವಿದ್ಯಾರ್ಥಿಗಳೇ, 8ರ ಮಿಗಿಯಾಗ ಒಂದಿಲ್ಲ, ಆದ್ದರಿಂದ 2 ಅಂಕಿಗಳನ್ನು ತೊಗೊಳ್ಬೇಕು. 8ರ ಮಿಗ್ಗೆಯಲ್ಲಿ 16 ಇದೆ. 8 ಎಷ್ಟಲೇ 16 ನೋಡಿ, 8 2 8 2 16. ವಿದ್ಯಾರ್ಥಿಗಳೇ, ಈಗ ನಾವು ಏನು ಮಾಡಬೇಕಾಗುತ್ತೆ, ಈ 16ನ್ನು 6ರಲ್ಲಿ 6ನ್ನು ಕಳಿಬೇಕು, 1ರಲ್ಲಿ 1ನ್ನು ಕಳಿಬೇಕು. ಈಗ ಮುಂದಿನ ಸಂಖ್ಯೆ ಯಾವುದಿದೆ, 5ನ್ನು ಕೆಳಗೆ ತೊಗೋಬೇಕು. 8ರ ಬಗ್ಗೆ 5 ಇದೆಯಾ? ಇಲ್ಲಾದರೆ ನಾವು ಏನು ಮಾಡಬೇಕು, ಮುಂದಿನ ಸಂಖ್ಯೆ ಅಂತ ಹೋಗೋಕ್ಕಿಂತ ಮುಂಚೆ 0 ಇಡಬೇಕು. 0 ಇಟ್ಟು ಮುಂದಿನ ಸಂಖ್ಯೆ ಅಂತ ತೊಗೋಬೇಕು. ಈಗ ಎಷ್ಟಾಯ್ತಪ್ಪ ಅಂದರೆ 53 ಆಯಿತು. 8ರ ಬಗ್ಗೆ 53 ಇದೆಯಾ? ಇಲ್ಲ ಅಂದರೆ ನಾವೇನು ಮಾಡಬೇಕು, ಅದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ತಗೋಬೇಕು. ಅಂದರೆ 8 6 48. 13ರಾಗ 5 ಹೋದರೆ 8 ಹೋದರೆ 5 ಉಳಿತಿ 0. ವಿದ್ಯಾರ್ಥಿಗಳೇ, 8 ಇದು ಭಾಜಕ ಅಂದರೆ ಭಾಗಿಸುವ ಸಂಖ್ಯೆ. ಇದು 1653 ಭಾಜ್ಯ, ಭಾಗಿಸಲ್ಪಡುವ ಸಂಖ್ಯೆ. 206 ಭಾಗಲಬ್ಧ. ವಿದ್ಯಾರ್ಥಿಗಳೇ, ಈ ಲೆಕ್ಕದಲ್ಲಿ ಏನಾಗಿದೆ, ಶೇಷ ಉಳಿದಿದೆ. ಅಂದರೆ ನಿಮಗೆ 4ರ ಕಲ್ಪನೆ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ರೀತಿಯಾದಂಥ ಸಮಸ್ಯೆಯನ್ನು ತೆಗೆದುಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಲೆಕ್ಕ ಸರಿ ಇದೆಯೋ ತಪ್ಪಿದೆಯೋ ನೋಡ್ಕೋಬೇಕಲ್ವಾ. ಇನ್ನು ಶಿಕ್ಷಕರು ಅಕಸ್ಮಾತ್ ತಪ್ಪಿದರೆ ಬಡಿಬೋದಲ್ಲ. ಅದಕ್ಕೆ ನಾವೇನು ಮಾಡೋಣ, ತಾಳೆ ನೋಡೋಣ. ತಾಳೆ ನೋಡಬೇಕಾದ್ರೆ ಭಾಜ್ಯವನ್ನು ಕಂಡುಹಿಡಿಬೇಕು. ಭಾಜ್ಯ = ಭಾಜಕ ಗುಣಾಕಾರ ಭಾಗಲಬ್ಧ. ಅಂದರೆ ಭಾಗಲಬ್ಧವನ್ನು ಗುಣಾಕಾರ ಮಾಡಬೇಕು. ಬಂದಂಥ ಉತ್ತರಕ್ಕೆ ಏನು ಮಾಡಬೇಕು, ಶೇಷವನ್ನು ಕೂಡಿಸ್ಬೇಕು. ವಿದ್ಯಾರ್ಥಿಗಳೇ, ಶೇಷವನ್ನು ಕೂಡಿಸ್ಬೇಕು. ನೋಡಿ, ಈಗ ನಾವು ಲೆಕ್ಕವನ್ನು ಪ್ರಾರಂಭಿಸೋಣ. ನೋಡಿ, 1653 ಇದೆ. ಈಗ ಭಾಜಕ ಎಷ್ಟಿದೆ, 8 ಇದೆ. ಗುಣಾಕಾರ 206 ಭಾಗಲಬ್ಧ. ಶೇಷ ಎಷ್ಟಿದೆ ಉಳಿದಿದೆ, 5 ಉಳಿದಿದೆ. ವಿದ್ಯಾರ್ಥಿಗಳೇ, ಹಾಗಿದ್ರೆ 8ನ್ನು 206 ಗುಣಾಕಾರ ಮಾಡೋಣವಾ. 8 6 48, 4 ನೆನಪಿಟ್ಕೊಳ್ಳೋಣ. 8 0 0, 4ಕ್ಕೆ 4, 8 2 16. ಇದಕ್ಕೆ ನಾವು ಏನು ಮಾಡೋಣ, ಶೇಷವನ್ನು ಕೂಡಿಸೋಣ. ನೋಡಿ ವಿದ್ಯಾರ್ಥಿಗಳೇ, 8 5 13, ಕೆಲ ಬಂತು 1, 4 1 5, 14ಕ್ಕೆ 16. ಅಂದರೆ ಈ ಉತ್ತರ ಏನಾಗಿದೆ, ನಮ್ಮದು ಕರೆಕ್ಟಾಗಿದೆ. ಅಂದರೆ ನಾವು ಟೀಚರ್ಸ್ಗಳ ಕೈಲೇ ಬಡಿಸ್ಕೊಳ್ಳೋ ಅಗತ್ಯವಿಲ್ಲ, ನಾವು ಸಕ್ಸಸ್ಫುಲ್ಲಾಗಿ ಲೆಕ್ಕ ಮಾಡಿದ್ದೀವಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ 5 ಅಂಕಿಯ ಸಂಖ್ಯೆಯನ್ನು 2 ಅಂಕಿಯ ಭಾಜಕದಿಂದ ಯಾವ ರೀತಿ ಭಾಗಾಕಾರ ಮಾಡೋದು ನೋಡೋಣ. ಬನ್ನಿ, ಸೇಮ್. ಈಗ 2 ತಗೋದು, 13 1 13, 4ರಾಗ 3 ಹೋದ್ರೆ 1 ಉಳಿತಿ, 8 ಇಳಿಸ್ಕೊಂಡಿವಿ. ಇಲ್ಲೂ ಮುಂದಿನ ಸಂಖ್ಯೆ ಬರೋದಿಲ್ಲ. 13 1 13, 5 ಉಳಿತೀವಿ. ವಿದ್ಯಾರ್ಥಿಗಳೇ, ಅಂದರೆ ಇವೆರಡೂ ಲೆಕ್ಕದಲ್ಲಿ ನಾವು ಒಂದೊಂದನ್ನು ಕಲಿತೇವೆ. 10ಲಾಗ ಏನು ಮಾಡಬೇಕು, ಅಕಸ್ಮಾತ್ ಕೊನೆಗೆ 0 ಬಂದಾಗ ಏನು ಮಾಡಬೇಕು ಅನ್ನೋದನ್ನು ನೋಡಿ. ಎಷ್ಟಾಯಿತು, 13 4 52, ಸಂಪೂರ್ಣ ಹೋಯಿತು. ಕೊನೆಗೆ 0 ಉಳಿತಿ. ಏನು ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಈಗ ನಾನು ನೋಡೋಣ. ಅದನ್ನು ಭಾಗಲಬ್ಧದಲ್ಲಿ ಒಂದು 0ಯನ್ನು ಇಳಿಸ್ಕೋಬೇಕು. ಅಂದರೆ ಎಷ್ಟಾಯ್ತು ಭಾಗಲಬ್ಧ, 1140 ಆಯಿತು. ಬನ್ನಿ, ಈಗ ನಾವು ಅದನ್ನು ಏನು ಮಾಡೋಣ, ತಾಳೆಯನ್ನು ನೋಡೋಣ. ನಮ್ಮ ಲೆಕ್ಕ ಸರಿಯಾಗಿದೆಯಾ ಇಲ್ವಾ. ಸೇಮ್ ಈಗಾಗಲೇ ನಾವು ಕಂಡುಹಿಡಿದೀವಲ್ಲ ಹಿಂದಿನ ಲೆಕ್ಕದಲ್ಲಿ, ಹಾಗೆ ಭಾಜ್ಯವನ್ನು ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಕಂಡುಹಿಡಿಬೇಕಾಗುತ್ತೆ. ನಾವು ಮಾಡಿರುವಂಥ ಲೆಕ್ಕ ಭಾಜ್ಯಕ್ಕೆ ಸಮ ಬಂದರೆ ನಾವು ಮಾಡಿರುವಂಥ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ. ಭಾಜಕ ಗುಣಾಕಾರ ಭಾಗಲಬ್ಧ ಪ್ಲಸ್ ಶೇಷ. ಇಲ್ಲಂತೂ ಶೇಷ ಏನು ಉಳಿದಿಲ್ಲ ವಿದ್ಯಾರ್ಥಿಗಳೇ. ಶೇಷವನ್ನು ಹಚ್ಕೋದಿದ್ರು ನಡೆಯುತ್ತೆ. ಶೇಷ ಉಳಿದ್ರೆ ಮಾತ್ರ ಶೇಷ ಹಚ್ಕೋಬೇಕು. ಶೇಷ ಉಳಿದಿಲ್ಲಪ್ಪ ಅಂದರೆ ಶೇಷವನ್ನು ಹಚ್ಕೋದಿದ್ರು ನಡೆಯುತ್ತೆ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಶೇಷವನ್ನು ಹಚ್ಚಿದ್ದೀನಿ ನಾನು.
ನೋಡಿರಿ 18 ಸೊನ್ನೆ 0, 18 ನಾಲ್ಕಲೆ 50, 13 ನಾಲ್ಕಲೆ 52 ನೋಡಿ. ಸೇಮ್ 14,820 14,820 ಆನ್ಸರು ಬಂತು ವಿದ್ಯಾರ್ಥಿಗಳೇ. ಹಾಗಿದ್ರೆ ನಮ್ಮ ಲೆಕ್ಕ ಸರಿಯಾಗಿದೆ. ಈ ವಿಧಾನವನ್ನು ಬಳಸಿ ಲೆಕ್ಕವನ್ನು ಕಲಿಯಿರಿ.